ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ನಾನು ಕೂಡ ಬೇಗನೆ ಎದ್ದು ಫ್ರೆಶ್ ಆಗಿ ಟೀ ಕುಡಿತಿದ್ದೀನಿ. ನಿಮ್ಮದು ಟೀ ಆಯಿತಾ? ನಾನಂತೂ ಇವಾಗ ಟೀ ಕುಡಿದು ನೆಕ್ಸ್ಟ್ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ. ಬೇಗ ಅಂತೂ ರೆಡಿಯಾಗಿದ್ದೀನಿ ಗೈಸ್, ಹೊರಡೋಕ್ಕೆ ಬನ್ನಿ. ಓಕೆ, ಹೊರಟಾಗಿದೆ. ಏನಾದ್ರು ಸ್ವಲ್ಪ ತಿಂಡಿ ಮಾಡಿಕೊಂಡು ತಿಂದು ಹೋಗೋಣ ಅಂದ್ಕೊಂಡು ಫ್ರಿಜ್ ಬಾಗಿಲು ತೆಗೆದ್ರೆ ಫ್ರಿಜ್ಜಲ್ಲಿ ಟಮಾಟೆ ಹಣ್ಣು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಹಾಗಾಗಿ ಮನೆಯಲ್ಲಿ ಅಮ್ಮ ಆಲ್ರೆಡಿ ರೊಟ್ಟಿ ಪಲ್ಯ ಮಾಡಿಟ್ಟವ್ರೆ, ಅದನ್ನೇ ತಿಂದು ಹೋಗೋದಕ್ಕೆ ಬೇಜಾರು. ಸೊ ಇವಾಗ ಏನಾರು ಮಾಡ್ಕೊಂಡು ಕುಡಿದು ತಿಂದು ಹೋಗಬೇಕು. ಅದಕ್ಕೆ ಫಸ್ಟು ಟೀ ಬೇಕು ನನಗೆ. ಆಲ್ರೆಡಿ ನಾನು ಟೀ ಕುಡ್ತಿದ್ದೀನಿ, ಇದು 2ನೇ ಸಲ ಟೀನ ಕುಡಿದು ನಾವು ಹೊರಡೋಣ. ಸ್ವಲ್ಪ ಅಮ್ಮ ಏನು ಮಾಡಿಟ್ಟಿದ್ದಾರೋ ಅದನ್ನೇ ಕಟ್ಕೊಂಡು ಮಧ್ಯಾಹ್ನ ಮೇಲೆ ಏನಾದ್ರು ತಿಂದು ಹೋಗೋಣ. ಗೈಸ್, ಇವತ್ತು ನನ್ನ ಔಟ್ಫಿಟ್ ಹೀಗಿದೆ. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಗೈಸ್. ಹೆಂಗೆ ನಾವು ಕ್ಯಾಮ್ರಾ ಹಿಡಿಯೋರಿದ್ದರೆ ನಾವು ಕುಣಿಯೋದೆ ಗೈಸ್, ಬಟ್ ಏನು ಮಾಡೋದು, ಕ್ಯಾಮ್ರಾ ಹಿಡಿಯೋರಿಲ್ಲ. ಟೀ ಕುಡಿದು ಒಂದು ಕುಣಿತ ಕುಡ್ದೇ ಬಿಡೋಣ ಗೈಸ್. ನೀ ಕಣ್ಣಿಟ್ಟು ಬರಸೆಳೆದರೆ ಮಾತಿಲ್ಲ ಕಥೆಯಿಲ್ಲ ಬರಿ ರೋಮಾಂಚನ. ಕಣ್ಣ ತುಂಬ ಇರಲಿ ನನ್ನ ಬಿಂಬ. ಬಲೆ ಬಲೆ ಅಮೂಲ್ಯ ಚಿನ್ನಿಮಿ ಅಮ್ಮ ಚಂಡತ್ ನೋಡ ಅಮ್ಮ. ಓನಮ್ಮ ಬಲೆ ಬಲೆ ಅಮೂಲ್ಯ ಚಿನ್ನಿಮಿ ಅಮ್ಮ ಚಂಡತ್ ನೋಡ ಅಮ್ಮ. ಓನಮ್ಮ ಓಕೆ, ಇವಾಗ ನಾನು ಹೀಗೆ ರೆಡಿಯಾಗಿದ್ದೀನಿ. ಇದೇ ಖುಷಿಗೆ ಒಂದು ಸಾಂಗ್ ಹೇಳಬೇಕು ಅಂತ ಅನ್ನಿಸ್ತಿದೆ ಗಾಯ್ಸ್. ಬನ್ನಿ ಹೇಳೋಣ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿದ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ ಶೀತಲವಾದಂತೆ ಬಂದ ನೀನು. ನೀ ಬಂದ ಮೇಲೆ ಬಾಕಿ ಮಾತೇನು. ಕೊನೆಗೂ ಸಾಂಗ್ ಅಂತೂ ಹೇಳಾಯಿತು. ಇವಾಗ ನಾನು ಅಮ್ಮ ಪಲ್ಯ ಮಾಡಿಟ್ಟಿದ್ದಾರೆ, ಒಟ್ಟಮೆಣಸಿನ್ಕಾಯಿ ಪಲ್ಯ. ಸೊ ಅದನ್ನು ನಾನು ಬಾಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ರೈಸ್ ಕಟ್ಕೊಂಡು ಒಂದು 4 ಅಥವಾ 3 ರೊಟ್ಟಿ ತೊಗೊಂಡು ಇವತ್ತು ನಾನು ಕಟ್ಕೊಂಡು ರೈಟ್ ಹೇಳ್ಬೇಕು ಗಾಯಸ್, ಜಾಗ ಖಾಲಿ ಮಾಡಬೇಕು ಕೆಲಸಕ್ಕೆ. ಓಕೆ ಓಕೆ, ರೊಟ್ಟಿ ನೋಡಿ ಗಾಯಸ್, ರೊಟ್ಟಿ ಆಲ್ರೆಡಿ ರೆಡಿ ಇದೆ, ಟೀ ರೆಡಿ ಇದೆ.